ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬಂದು ವೀಕೆಂಡು ಅಂದರೆ ಸ್ಯಾಟರ್ಡೇ. ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ಡೇ ಇನ್ ಮೈ ಲೈಫ್, ಇಲ್ಲ ನಾವು ವೀಕೆಂಡ್ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿ ಮತ್ತು ನಾವು ವ್ಲಾಗ್ ಮಾಡಿ ಕೂಡ. ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ರೆಕಾರ್ಡ್ ಕೂಡ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಯಾವಾಗಲೂ ಮನೆಯಲ್ಲೇ ಇರೋದ್ರಿಂದ ರೆಡಿ ಆಗೋದು ತುಂಬ ಅಪರೂಪ. ಸೊ ಇವತ್ತು ನೀಟಾಗಿ ರೆಡಿ ಆಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮೇಕಪ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ದೆಲ್ಲ ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಚೆಕ್ಔಟ್ ಮಾಡಿ. ಅಂದಹಾಗೆ ಇವತ್ತು ನಾವು ಹೋಗ್ತಿರೋದು ಮೂವಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ, ಬೆಳಗ್ಗೆ ಎದ್ದಿದ್ದೆ ಲೇಟು. ಸೊ ಹಾಗೆ ಒಂದು ಲಂಚ್ ಮಾಡಿಕೊಂಡು ಮೂವಿ ನೋಡಿಕೊಂಡು ಆಮೇಲೆ ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಮನೆ ಹತ್ತಿರದಲ್ಲೇ ಫೋರಮ್ ಮಾಲ್ ಇದೆ, ಅಲ್ಲೇ ಟಿಕೆಟ್ಸ್ ಎಲ್ಲನೂ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಯೂಶ್ವಲಿ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಈ ವೀಕೆಂಡ್ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ. ಯೂಶ್ವಲಿ ನಾವು ಅದೇ ಥರ ನೋಡಿಕೊಂಡೆ ಬುಕ್ ಮಾಡ್ಕೊಳ್ತೀವಿ. ಮಾಡಿ ಇವಾಗ ಮೇಲೆ ಹೋಗ್ತೀವಿ, ನಮಗಿನ್ನ ಆ್ಯಕ್ಚುಲಿ ಟೈಮ್ ಇದೆ. ಸೊ ಹೋಗಿ ಏನಾದರೂ ಫುಡ್ ಕೋರ್ಟ್ಗೆ ಹೋಗಿ ಫುಡ್ ಏನಾದರೂ ತಿಂದು ಆಮೇಲೆ ಮೂವಿಗೆ ಹೋಗೋದು. ಹೆಲ್ಮೆಟಾ? ಓಕೆ, ಕರೆಕ್ಟ್. ಬೈಕ್ನ ಪಾರ್ಕ್ ಮಾಡಿ ಡೈರೆಕ್ಟಾಗಿ ನಾವು ಫುಡ್ ಕೋರ್ಟ್ಗೆ ಹೋದ್ವಿ. ವಿಜಯ್ ಅಲ್ಲಿ ಹೋಗಿ ಟ್ಯಾಕೋ ಬೆಲ್ಲಲ್ಲಿ ಟಾಕೋಸ್ ತೊಗೊಂಡ್ಬರ್ತಾ ಇದ್ದಾರೆ. ಅದು ಸಖತ್ತಾಗಿರುತ್ತೆ, ಒಂಥರ ಫುಲ್ ಹೆಲ್ದಿನೂ ಅಂತ ಹೇಳ್ಬೋದು. ಅದನ್ನೆಲ್ಲ ತಿನ್ಕೊಂಡು ನಮ್ಗೆ ಇನ್ನೊಂದು 40 ಮಿನಿಟ್ಸ್ ಟೈಮ್ ಇದೆ, ಆಮೇಲೆ ಮೂವಿಗೆ ಹೋಗೋದು. ಆ್ಯಕ್ಚುಲಿ ನಾನು ಕೂಡ ಹೋಗ್ಬೇಕು ಅಂದ್ಕೊಂಡೆ ತೊಗೊಂಡು ಬರೋದಕ್ಕೆ, ಬಟ್ ಇವತ್ತು ವೀಕೆಂಡ್ ಅಲ್ವಾ, ಎಷ್ಟು ಜನ ಇದ್ದಾರೆ ಅಂತಂದರೆ ಕುತ್ಕೊಳ್ಳೋಕೆ ಟೇಬಲ್ಸ್ ಕೂಡ ಖಾಲಿ ಇಲ್ಲ. ಇನ್ ಕೇಸ್ ಬೈ ಮಿಸ್ಟೇಕ್ ನಾನು ಏನಾದರೂ ಎದ್ದು ಹೋದರೆ ನಮಗೆ ಟೇಬಲ್ ಕೂಡ ಸಿಗೋಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ವಿಜಯ್ ಹೋಗಿದ್ದಾರೆ ತೊಗೊಂಡು ಬರೋಕ್ಕೆ. ಆ್ಯಕ್ಚುಲಿ ಟಾಕೋ ಬೆಲ್ಲಲ್ಲಿ ಒಂದು 2 ಟಾಕೋಸು ಮತ್ತು ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್, ಸ್ವಲ್ಪ ಕೋಕು, ಫ್ರೈಸು ಇದನ್ನೆಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಒಂದು 1 ಅವರ್ ಇದೆ. ಸೊ ನಾವು ಇಲ್ಲೇ ತಿಂದ್ಬಿಟ್ಟು ಹೋದರೆ ಅಲ್ಲಿ ಪಾಪ್ಕಾರ್ನು ಅದೆಲ್ಲ ಏನು ತಿನ್ನೋ ಅಭ್ಯಾಸ ಇಲ್ಲ. ಮೋರ್ ಓವರ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ನಾವು ಯಾವಾಗಲಾದರೂ ಆಗಲಿ ಮೂವಿಗೆ ಹೋಗೋಕ್ಕಿಂತ ಮುಂಚೆ ತಿಂದ್ಬಿಟ್ಟು ಹೋಗ್ತೀವಿ, ಇಲ್ಲಾಂದರೆ ಮೂವಿಯಿಂದ ಬಂದಮೇಲೆ ಆಮೇಲೆ ತಿಂತೀವಿ. ಸೊ ಇವತ್ತು ಮನೇಲಿ ಏನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ. ಆಗಲೇ ವಿಜಯ್ ಹೇಳ್ದಂಗೆ ನಾವು ಎದ್ದಿದೆ ಅರೌಂಡ್ 10:30, 11 o'clockಗೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡೋದು ಬೇಡ, ಒಂದೇ ಸಲ ಇಲ್ಲಿ ಲಂಚ್ ಮಾಡಿಕೊಂಡು ಆಮೇಲೆ ಮೂವಿಗೆ ಹೋಗೋಣ. ಮತ್ತು ಇವತ್ತು RCB ಮ್ಯಾಚ್ ಬೇರೆ ಇದೆ ಅಲ್ಲ. ಸೊ ಮುಗಿದ ತಕ್ಷಣ ಮನೆಗೆ ಹೋಗಬೇಕು, ತಿನ್ನೋದಕ್ಕೆ ಟೈಮು ಇರೋಲ್ಲ. ಇವತ್ತು ವೆದರ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಮಳೆ ಬಂದರೆ ಮ್ಯಾಚ್ ಕತೆ ಗೋವಿಂದ ಆಗಿಬಿಡುತ್ತೆ. ಸೊ ಪ್ರೇಯಿಂಗ್ ಮಳೆ ಬರದೇ ಇರಲಿ, ಸೊ ನಮ್ಮ RCBಗೆ ಆಡೋಕ್ಕೆ ಚಾನ್ಸ್ ಇರಲಿ, ವಿನ್ ಆಗಲಿ. ವಿಜಯ್ ಬಂದರು, ಏನು ತೊಗೊಂಬಂದ್ರಿ? ಆಲೂ ಟಿಕ್ಕಾ ಬರ್ಗರ್. ಹಾಂ, ದಟ್ ಈಸ್ ಮೈ ಫೇವ್ರೇಟ್. ನಿಮ್ಮ ಫೇವ್ರೇಟಾ? ಪಿಜ್ಜಾ? ಬರ್ಗರ್ ಅಲ್ಲ, ಪನ್ನೀರ್. ಓಕೆ, ಸೊ ಇವಾಗ ಇದು ತೊಗೊಂಡು ಬಂದರು. ನೆಕ್ಸ್ಟ್ ಈಗ ಟ್ಯಾಕೋಸ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಆಲ್ರೆಡಿ ಅಲ್ಲಿ ಆರ್ಡರ್ ಮಾಡಿದ್ದಾರೆ, ಹೋಗಿ ತೊಗೊಂಡು ಬರೋದಷ್ಟೇ. ಇಸ್ ದ್ಯಾಟ್ ದಿಸ್ ಪ್ರೈಸಾ? ಒಂದು ಕೋಕ್, ಇಲ್ಲೇನೋ ಇಟ್ಟಿದ್ದಾರೆ ಸಾಸ್ಗಳು ಅವರೇ ಇಟ್ಬಿಟ್ಟಿದ್ದಾರೆ. ದೀಸ್ ಆರ್ ಬರ್ಗರ್ಸ್. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗೆಲ್ಲ ಆರ್ಡರ್ ಒಟ್ಟಿಗೆ ಬರುತ್ತೋ, ಯಾವಾಗ ತಿಂತೀನೋ ಅಂತ ಅಂದ್ಬಿಟ್ಟು. ಬಿಕಾಸ್ ತುಂಬಾ ಹೊಟ್ಟೆ ಹಸಿವಾಗಿತ್ತು, ಆಲ್ರೆಡಿ ಆಲ್ಮೋಸ್ಟ್ 2:30 ಆಗಿಬಿಟ್ಟಿತ್ತು. ಆ್ಯಂಡ್ ಜಂಕ್ ಫುಡ್ ಎಲ್ಲ ತಿಂದು ತುಂಬಾ ದಿನ ಆಗಿತ್ತು. ಅಂದರೆ ಬರ್ಗರ್ ಬಂದು ನನ್ನ ಫೇವ್ರೆಟು, ಸಖತ್ ಯಮ್ಮಿ ಆಗಿತ್ತು. ನಿಮಗೆ ಏನು ಇಷ್ಟ, ಪಿಜ್ಜಾನ ಬರ್ಗರಾ? ಕಾಮೆಂಟ್ ಮಾಡಿ. ಯುವರ್ ಫೇವ್ರೆಟ್ ರೀಸೆಂಟ್ ಡೇಸ್? ಹಾಂ, ಇದನ್ನು ಫಸ್ಟ್ ಟೈಮ್ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ವಿಜಯ್. ಕ್ರೆಡಿಟ್ ಗೋಸ್ ಟು ವಿಜಯ್. ನಾನು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಏನಂದರೆ ಟ್ಯಾಕೋಸ್ ಆರ್ ಗುಡ್ ಫಾರ್ ಹೆಲ್ತ್. ಹಾಂ, ಇದರಲ್ಲಿ ಆ್ಯಕ್ಚುಲಿ ಸಲಾಡ್ ಐಟಮ್ಸ್ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು ಸ್ಯಾಟರ್ಡೇ. ಒಂದು ರೀಲ್ ಕೂಡ ಪೋಸ್ಟ್ ಮಾಡಿದ್ದೆ, ಅಂದರೆ ಯೂಟ್ಯೂಬ್ ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ರೀಲ್ ಕೂಡ ಮಾಡಿ ಹಾಕಿದ್ದೆ. ತುಂಬ ಜನ ಈ ಡ್ರೆಸ್ ಒಂಥರ ಕಲರ್ಫುಲ್, ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡೆ ಅಂತ ಕೇಳಿದ್ರು. ಅದ್ರದ್ದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ, ಬೈ ಮಾಡೋದಿದ್ರೆ ಚೆಕ್ಔಟ್ ಮಾಡ್ಬೋದು. ನಾನು ಲಿಂಕ್ನ ಕೊಟ್ಟಿರ್ತೀನಿ. ಏನೇ ಇದ್ದರೂ ಪ್ರೈಸ್ ಅನ್ನೋದು ಇಡ್ಡಿನೇ, ಬರ್ಗರ್ ಅನ್ನೋದು ಬರ್ಗರ್ ಕಿಂಗ್. ಬಟ್ ನನಗೆ ಮೆಕ್ಡಿಯಲ್ಲೇ ಬರ್ಗರ್ ಕೂಡ ಇಷ್ಟ ಆಗೋದು, ಅದೇನೋ ಗೊತ್ತಿಲ್ಲ. ಫ್ರೈಸ್ ಅಂತೂ ಆಲ್ವೇಸ್ ಮೆಕ್ಡಿನೇ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ?
ನನಗೆ ಬರ್ಗರ್ ಕೂಡ ಅಷ್ಟೇ ಮೆಕ್ಡಿದೆ ಇಷ್ಟ ಆಗೋದು. ಎರಡೂ ಆಲೂ ಟಿಕ್ಕಾ ಬರ್ಗರೇನ ಆಬ್ವಿಯಸ್ಲಿ ಅಲ್ಲೇ ಚೆನ್ನಾಗಿರೋದು ಅದು. ಚಲೋ ತಿನ್ನೋಣ ಈಗ. ದಟ್ಸ್ ಓಕೆ, ಪರವಾಗಿಲ್ಲ. ನಾನು ಹೆಂಗಿದ್ರು ಆಮೇಲೆ ಹ್ಯಾಂಡ್ ವಾಶ್ ಮಾಡ್ತೆ, ಮುಂಚೆನೂ ಮಾಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾವು ತಿಂತಿರೋದಲ್ಲ ಬರ್ಗರು. ಡಯಟ್ ಮಾಡ್ತಾನೆ ಇದ್ದೀವಿ, ಸಣ್ಣ ಆಗ್ತಾನೆ ಇದ್ದೀವಿ. ಸರ್ಪ್ರೈಸಿಂಗ್ಲಿ ಇವತ್ತು ಫ್ರೈಸ್ ಬರ್ಗರ್ ಕಿಂಗಲ್ಲಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾವು ಪೆರಿ ಪೆರಿ ಮಸಾಲ ತೊಗೊಂಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ವಿಜಯ್, ಫಸ್ಟ್ ಟೈಮ್ ಯಾವಾಗ ನೀವು ಲೈಫಲ್ಲಿ ಮೆಕ್ಡೊನಾಲ್ಡ್ಸು ಇಲ್ಲ ಈ ಥರ ಬರ್ಗರು ಫ್ರೈಸ್ ಎಲ್ಲ ತಿಂದಿದ್ದು? 2009 ನ್ಯೂ ಬಿ ಎಲ್ ರೋಡ್. ಓಕೆ, ವಂಶಿಯನ್ನ ಕೊಡ್ಸಿದ್ರು. ಓಕೆ, ವಂಶಿನ ಕಲ್ಲೂರು ಹೋಗಿದ್ವಿ ಫಸ್ಟ್ ಟೈಮ್. ಓಕೆ, ನಾನು ಫಸ್ಟ್ ಟೈಮ್ ತಿಂದಿದ್ದು ನಂದು ಇಂಜಿನಿಯರಿಂಗ್ ಇದರಲ್ಲಿ ಇದೇ ಪ್ಲೇಸಲ್ಲೇ, ಫೋರಮ್ ಹಾಲಲ್ಲೇ. ಬಟ್ ಫುಡ್ ಕೋರ್ಟ್ ಅಲ್ಲ, ಕೆಳಗಡೆ ಮೆಕ್ಡೊನಾಲ್ಡ್ಸ್ ಔಟ್ಲೆಟ್ ಇದೆ, ಅಲ್ಲಿ ತಿಂದಿದ್ದು. ಕಾಫಿ ಡೇ ಬಂದು ರಂಗಣ್ಣ ಮೆಮರೀಸ್ 2010 ಫಸ್ಟ್ ಕಾಫಿ ಡೇ. ಓಕೆ, ನಾನು ತುಂಬ ಬೇಗ ಹೋಗಿದ್ದೆ ಕಾಫಿ ಡೇಗೆ. ಡಾಮಿನೋಸ್ ಬಂದು ನಮ್ಮ ಅಣ್ಣ 2008. These are the people who showed me all of this when I visited Bangalore. ಓಕೆ, ನಿಮಗೂ ಯಾರ್ಯಾರು ಇದ್ದಾರೆ ಈ ಥರ, ನೀವು ಯಾವಾಗ ತಿಂದಿದ್ದೀರ ಅಂತ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾವಾಗ ತಿಂದಿದ್ದು ಅಂತ. ನಾನು 2010. ನಾವೇನು ರೆಗ್ಯುಲರ್ ಆಗಿ ತಿನ್ನಲ್ಲ, ನಮ್ಮ ಕಾಲೇಜಿಗೆ ಜಾಯ್ನ್ ಆದಾಗ ಫಸ್ಟ್ ಟೈಮ್ ತಿಂದಿದ್ದು ನಾವು, ಯಾವಾಗಲೂ ಒಂದ್ಸಲಿ. ಸೊ ನೀನು ಯಾವಾಗ ತಿಂದೆ ಚೈತ್ರ? ಫಸ್ಟ್ ಟೈಮ್ ತಿಂದಿದ್ದು 2010ನಲ್ಲಿ. ಪ್ಲೇಸ್ ಅಂದರೆ ಇದೇ ಪ್ಲೇಸಲ್ಲೇ ತಿಂದಿದ್ದು. ಬಟ್ ಫುಡ್ ಕೋರ್ಟಲ್ಲ, ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲ, ಫಸ್ಟ್ ಫ್ಲೋರಲ್ಲ ಮೆಕ್ಡೊನಾಲ್ಡ್ಸ್ ಔಟ್ಲೆಟ್ ಇದೆ. ಅಲ್ಲಿ ನಮ್ಮದು ಇಂಜಿನಿಯರಿಂಗ್ ಫ್ರೆಂಡ್ಸ್ ಜೊತೆ ನಾನು ಫಸ್ಟ್ ಟೈಮ್ ತಿಂದಿದ್ದು. ಮೆಮರೀಸ್ ಹೇಳಬೇಕಂದ್ರೆ ಅವಾಗ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಹ್ಯಾಪಿ ಮೀಲ್ ಅಂತ ಬರ್ತಾಯಿತ್ತು. ಜಸ್ಟ್ 55 ರೂಪೀಸ್ಗೆ ಒಂದು ಬರ್ಗರು, ಒಂದು ಕೋಕು, ಒಂದು ಫ್ರೈಸ್ ಕೊಡ್ತಾಯಿದ್ದ. ನಾವು ಯೂಶಲಿ ಕಾಲೇಜ್ ಬಂಕ್ ಹಾಕಿ ಬಂದರೆ, ಯಾಕಂದರೆ ಬೇರೆ ಟೈಮಲ್ಲಿ ಬಂದರೆ ಕಾಸ್ಟ್ ಜಾಸ್ತಿ ಇರ್ತಾಯಿತ್ತು. ಆ ಹ್ಯಾಪಿ ಮೀಲ್ ಟೈಮಿಂಗ್ಸ್ ಬೇರೆ ಮುಗ್ದೋಗಿರ್ತಾಯಿತ್ತು. ಸೊ 12 to 3 ಬಂದು ಯಾವಾಗಲೂ ತಿಂತಿದ್ವಿ ಅದನ್ನು. ಅದಂತೂ ಒಂದು ಒಳ್ಳೆ ಮೆಮರಿ. ಓಕೆ, ಡಾಮಿನೋಸ್ ಯಾವಾಗ ತಿಂದಿದ್ದು ಫಸ್ಟು? ಡಾಮಿನೋಸ್ ನನಗೆ ಫಸ್ಟ್ ಮಧು ಕರ್ಕೊಂಡು ಹೋಗಿದ್ದು. ಎಲ್ಲಿಗೆ ಅಂದರೆ ಅಲ್ಲಿ ITP ಹತ್ರ ಇದೆಯಲ್ಲ, ಯಾವ್ದಾದ್ರು ಮಾಲ್, ಅಸೆಂಡೆಸ್ ಮಾಲ್. ಅಸೆಂಡೆಸ್ ಅದು, ಅದೇ ITP ಮಾಲ್. ಅಲ್ಲಿ ಮಧು ಕೊಡಿಸಿದ್ದು. ಫುಲ್ ದೊಡ್ಡ ಪಿಜ್ಜಾ ತೊಗೊಂಡ್ಬಿಟ್ಟಿದ್ದೀವಿ, ನಾನು ಉಳಿಟ್ರೆ ತಿನ್ನೋಕ್ಕೆ ಆಗಲಿಲ್ಲ ಎಷ್ಟು. ಆಮೇಲೆ ಎಲ್ಲ ಪಾರ್ಸಲ್ ತೊಗೊಂಡು ಹೋಗಿ ನಾನು ಅಲ್ಲಿಂದ ಟ್ರಾವೆಲ್ ಬೇರೆ ಮಾಡ್ತಿದ್ದೆ. ಎಷ್ಟೊತ್ತು ಕಷ್ಟಪಟ್ಟು ತಿಂದು ಎಷ್ಟಾಗುತ್ತೋ ಅನಿಸ್ತಿದ್ದು. ಆಮೇಲೆ ಪಾರ್ಸಲ್ ತೊಗೊಂಡ್ವಿ ಅಂತ ಅನಿಸುತ್ತೆ. ಫಸ್ಟ್ ನನಗೆ ಮಧು ಕೊಡಿಸಿದ್ದು ಪಿಜ್ಜಾನ. ಅದು ನೆನಪಿದೆ ನನಗೆ, ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ವಿಜಯ್ಗೆ ಇಷ್ಟೆಲ್ಲ ತಿಂದ್ರೂ ಸಾಕಾಗಿಲ್ವಂತೆ, ಸಾಕಾಗಿಲ್ವಂತೆ. ಅದಕ್ಕೆ ಮತ್ತೆ ಇನ್ನೊಂದು ಮತ್ತೇನು ಆರ್ಡರ್ ಮಾಡಿದ್ಯಾ? ಇನ್ನೊಂದು ಮೀಲಾ? ಓಕೆ, ಹೆಲ್ದಿ ಮೀಲ್ ಎಕ್ಸೆಪ್ಟ್ 2 things in that. ಟ್ಯಾಕೋ ಮಾತ್ರ ಚೆನ್ನಾಗಿರುತ್ತೆ, ಹೆಲ್ದಿ. ರೈಸ್ ಅಂಡ್ ಕೋಕ್ ಇಸ್ ಅನ್ಹೆಲ್ದಿ. ಅದು ಆ್ಯಕ್ಚುಲಿ ಏನು ಗೊತ್ತಾ, ಏನು ಬರೀ ಫ್ರೈಸ್ ಮಾತ್ರ 104 ವಿತ್ ಬರೀ ಫ್ರೈಸ್ 104. ಓಕೆ, ವಿತ್ ಮೀಲ್ 1 ಟ್ಯಾಕೋ, 1 ಫ್ರೆಂಚ್ ಫ್ರೈಸ್ ಅಂಡ್ ಕೂಲ್ ಡ್ರಿಂಕ್ 140. ಹಾಂ, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಆ್ಯಕ್ಚುಲಿ ಬರೀ ಫ್ರೈಸ್ ಮಾತ್ರ ತಗೋಬೇಕು ಅಂದ್ಕೊಂಡಿದ್ದು. ಇವಾಗ ನೋಡಿದ್ರೆ ಫುಲ್ ಮೀಲೇ ತೊಗೊಂಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಮುದ್ದೆ ಮಾಡಿದ್ರೆ ತಿನ್ನಲ್ಲ, ಅನ್ನ ಸಾಂಬಾರು ಮಾಡಿದ್ರೆ ತಿನ್ನಲ್ಲ. ಒಂದು ವಾರದಲ್ಲಿ ನಾವೊಂದು 5-6 ಡೇಸ್ ಏನಾದರೂ ಮುದ್ದೆ ಮಾಡಿದ್ರು ಒಂದಿನೂ ತಿನ್ನಲ್ಲ. ಇದೆಲ್ಲ ಚೆನ್ನಾಗಿ ಹೋಗುತ್ತೆ ಅಲ್ಲ, ಹಿಂಗೆ. ಓಕೆ, ತಗೊಂಡು ಬಂದ್ರಾ? ಇದು ಸಿಂಪಲ್ ಮೀಲ್ ಆ್ಯಕ್ಚುಲಿ. ಜಸ್ಟ್ ಒಂದು ಎಸ್. ನಾನೇನು ತಿನ್ನಲ್ಲ, ಐ ಆಮ್ ಡನ್. ನೀವು ಎಂಜಾಯ್ ಮಾಡಿ. ತುಂಬ ಅರ್ಲಿ ತಿಂದೆ ನೈಟು. ಓಕೆ, ಹಾಗಾಗಿ ಎಂಜಾಯ್. ನೆಕ್ಸ್ಟ್ ಇನ್ನು ಯಾವಾಗ ಬರ್ತೀವಿ? ಆ್ಯಕ್ಚುಲಿ ನಾವು ಮಾರ್ನಿಂಗಿಂದ ಏನು ತಿಂದಿಲ್ಲ. ಆಲ್ಮೋಸ್ಟ್ ಟೈಮ್ ಇವಾಗ 2:30 ಆಯ್ತು ಅನ್ಸುತ್ತೆ. 2:30ನಾ? ಮೂವಿ ಎಷ್ಟೊತ್ತಿಗೆ ಇರೋದು? ಯಾಕೆ? ಓಕೆ, ಇಲ್ಲೇ ಅಲ್ವಾ ಇರೋದು? ಓಕೆ,
ಜಸ್ಟ್ ಇನ್ 10 ಮಿನಿಟ್ಸಲ್ಲಿ ತಿಂದ್ಬಿಟ್ಟು ನಾವಿನ್ನ ಹೊರಡಬೇಕು. ಯಾವ ಮೂವಿಗೆ ಬಂದಿರೋದು ಅಂತಂದರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಇರ್ತೀವಿ, ಅಲ್ಲಿ ತನಕ ಗೆಸ್ ಮಾಡ್ತಾ ಇರಿ. ಈ ಮಾಲಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಮೆಮರೀಸ್ ಇದೆ. ನನ್ನ ಲೈಫಲ್ಲಿ ನಾನು ಫಸ್ಟು ಮಾಲ್ಗಂತ ಹೋಗಿದ್ದು ಇದೇ ಮಾಲ್ಗೆ. ಅದು 2010 ನಾನು ಇಂಜಿನಿಯರಿಂಗ್ ಜಾಯ್ನ್ ಆದ್ನಲ್ಲ, ಆವಾಗ ನನ್ನ ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಡು ಬಂದಿದ್ದು. ಅದಕ್ಕಿಂತ ಮುಂಚೆ ಹೊರಗಡೆಯಿಂದ ನೋಡಿದ್ದೀನಿ, ಬಟ್ ಒಳಗಡೆ ಹೋಗಿ ಅಲ್ಲಿ ಮೂವಿ ನೋಡಿದಾಗಲಿ, ಮೆಕ್ಡೊನಾಲ್ಡ್ಸ್ ಹೋಗಿದ್ದು, ಡಾಮಿನೋಸು, ಈ ಥರ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇದೇ ಮಾಲಲ್ಲಿ. ಸೊ ನನಗೆ ತುಂಬ ಅಂದರೆ ತುಂಬಾ ಮೆಮರೀಸ್ ಇದೆ. ನೀವು ಯಾವಾಗ ಫಸ್ಟ್ ಟೈಮ್ ಮಾಲ್ ವಿಸಿಟ್ ಮಾಡಿದ್ದು ಅಂತ ನಂಗೆ ಕಾಮೆಂಟ್ಸಲ್ಲಿ ಬರೆದು ತಿಳಿಸಿ. ಸೊ ಫೈನಲಿ ನಾವು ಬಂದಿರೋದು ನೆಕ್ಸಸ್ ಮಾಲ್. ನಾನು ಹೇಳಿರೋ ಮೂವಿ ಏನಂದರೆ ಹಿಟ್ 3 ತೆಲುಗು ಅಲ್ಲಿ. ತುಂಬ ಜನ ಟಾಕ್ ಚೆನ್ನಾಗಿದೆ ಅಂತಂದ್ರು, ಹಂಗಾಗಿ ಹಿಟ್ 3ಗೆ ಬಂದ್ವಿ. ಯಾವ ಮೂವಿಗೆ ವಿಜಯ್ ಬಂದಿರೋದು? ಹಿಟ್ 3. ಹಿಟ್ 3 ನ್ಯಾಚುರಲ್ ಸ್ಟಾರ್ ನಾನಿ ಆ್ಯಂಡ್ ಆ್ಯಕ್ಚುಲಿ ಶ್ರೀನಿಧಿ. ಹಿಟ್ 1 ಸೂಪರ್ ಬ್ಲಾಕ್ ಬಸ್ಟರ್, ಹಿಟ್ 2 ಸೂಪರ್ ಬ್ಲಾಕ್ ಬಸ್ಟರ್, ಹಿಟ್ 3 ಸೂಪರ್ ಬ್ಲಾಕ್ ಬಸ್ಟರ್. ನಾನು ಹಿಟ್ 1 ನೋಡಿಲ್ಲ, ಹಿಟ್ 2 ನೋಡಿಲ್ಲ, ನಾನೆಲ್ಲ ನೋಡಿದ್ದೀನಿ. ಬಟ್ ಏನಂದರೆ ಒಂದು ಮೂವಿಗೆ ನನ್ನ ಮೂವಿಗೆ ಯಾವುದೂ ಸಂಬಂಧ ಇಲ್ಲ. ದೀಸ್ ಆರ್ ಆಲ್ ಡಿಫ್ರೆಂಟ್ ಕೇಸಸ್. ಓಕೆ, ಸೀಕ್ವಲ್ ಅಲ್ಲ. ಎಲ್ಲ ಓಕೆ, ಇಟ್ ಸೇಮ್ ನೇಮ್. ಮುಂಗಾರು ಮಳೆ 1ಗೆ 2ಗೆ ಹೆಂಗೆ ಸಂಬಂಧ ಇಲ್ವೋ ಹಾಗೆ ಅಲ್ವಾ? ಸೊ ಚಲೋ ಹೋಗೋಣ. ನಾವು ಬೇಗ ಬಂದಿದ್ದೀವಿ, ತುಂಬ ಬೇಗನೂ ಏನು ಬಂದಿಲ್ಲ, ಒಂದು 15-20 ಮಿನಿಟ್ಸ್ ಮುಂಚೆ ಬಂದಿದ್ದೀವಿ. ಆ್ಯಕ್ಚುಲಿ ಈ ವೀಕೆಂಡ್ ಅಲ್ವಾ, ಸೊ ಒಬ್ವಿಯಸ್ಲಿ ಫುಲ್ ಆಗಿರ್ತಾರೆ. ಇನ್ಸಿಗ್ನಿಯಾ. ಹಲೋ, ಫಸ್ಟ್ ಹಾಫ್ ಆಯಿತು, ಸಖತ್ತಾಗಿದೆ ಫಸ್ಟ್ ಹಾಫ್. ಏನು ಮೂವಿ ಥೀಮ್ ಫುಲ್ ಕ್ರೈಮ್ ಇದೆ. ಆ್ಯಕ್ಚುಲಿ ಫುಲ್ ಬರೀ ಫೈಟಿಂಗು, ಬ್ಲಡ್ಡು ಅದು ಇದೆ, ಸ್ವಲ್ಪ ವೈಲೆನ್ಸ್ ಜಾಸ್ತಿ ಇದೆ. ಬಟ್ ಸ್ಟಿಲ್ ಚೆನ್ನಾಗಿದೆ. ಹಾಂ, ನನಗೆ ಇಷ್ಟ ಆಗುತ್ತೆ. ಮೇ ಬಿ ಡಿಪೆಂಡ್ಸ್. ಜನನೂ ಇದ್ದಾರೆ, ಬಟ್ ನನಗೆ ಈ ಥರ ಮೂವೀಸು ಒಂದ್ಸಲ ನೋಡ್ಬೋದು ಅಷ್ಟೇ. ಪದೇ ಪದೇ ಎಲ್ಲ ನೋಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ನೋಡ್ತೀನಿ. ಫುಲ್ ಕ್ರೈಮ್ ಇದೆ, ಜಾಸ್ತಿ ಫೈಟಿಂಗು, ಮರ್ಡರ್ಸು, ವೈಲೆನ್ಸ್. ವೈಲೆನ್ಸ್ ಅಲ್ಲ, ಅದು ಆ್ಯಕ್ಚುಲಿ ಒಂದು ಕೇಸ್ ಇರುತ್ತೆ. ಆ ಕೇಸ್ನ ಸಾಲ್ವ್ ಮಾಡೋ ಇದರಲ್ಲಿ ಏನೇನು ಪ್ರಾಸೆಸ್ ಏನಾದ್ರು ಮೂವಿ ಚೆನ್ನಾಗಿದೆ. ಓಕೆ, ನೋಡ್ಬೋದು. ಅರ್ಧ ನೋಡಿದ್ದೀವಿ, ಇನ್ನು ನೆಕ್ಸ್ಟ್ ಹಾಫ್ ನೋಡ್ಬೇಕೀಗ. ಫಸ್ಟ್ ಹಾಫ್ ಒಂದು ಓಕೆ ಇಸ್ ಫೈನ್, ನೋಡಬೇಕು. ನೆಕ್ಸ್ಟ್ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಆಮೇಲೆ ಹೇಳ್ತೀವಿ. ಫೈನಲಿ ಮೂವಿ ಅಂತೂ ಮುಗೀತು. ನನಗಂತೂ ಆಲ್ಮೋಸ್ಟ್ ತಲೆನೋವೇ ಬಂದಿತ್ತು. ಬಿಕಾಸ್ ನನಗೆ ಈ ಥರ ಜಾಸ್ತಿ ಕ್ರೈಮು, ಫೈಟಿಂಗ್ ಸೀನ್ಸು ಆ ಥರ ಮೂವೀಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಇಷ್ಟ ಆಗೋದು. ಸೇಮ್ ಇದೇ ಮೂವಿನ ನನ್ನ ಮನೇಲಿ ಏನಾದರೂ ನೋಡಿದ್ದಿದ್ರೆ ಆಫ್ ಮಾಡಿ ಮೊಬೈಲ್ ಎತ್ಕೊಂಡು ಬೇರೆ ಏನಾದರೂ ನೋಡ್ಕೊಳ್ತಿದ್ದೆ. ಸಿಕ್ಕಾಪಟ್ಟೆ ವೈಲೆನ್ಸು. ಬೇಸಿಕ್ಲಿ ನನಗೆ ಈ ಥರ ಮೂವೀಸ್ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಂತ ತೀರಾ ಕಾಮಿಡಿ ಇದ್ರೂ ಕೂಡ ಅದು ಅಷ್ಟೇ ಓಕೆನೇ. ನನಗೇನಾದರೂ ಲೈಕ್ ಸಸ್ಪೆನ್ಸ್ ಮೂವೀಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಥ್ರಿಲ್ಲಿಂಗ್ ಮೂವೀಸ್ ಇಷ್ಟ ಆಗುತ್ತೆ, ಹಾರರ್ ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡು, ಫ್ಲ್ಯಾಶ್ ಬ್ಯಾಕ್ಸು ಇರುತ್ತಲ್ವ, ಆ ಥರದ್ದೆಲ್ಲ ಮೂವಿ ಇಷ್ಟ ಆಗುತ್ತೆ. ಈ ಥರ ಮರ್ಡರು, ಕ್ರೈಮು, ಈ ವಾಯ್ಲೆನ್ಸ್ ಇರೋ ಮೂವೀಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಿಮಗೆಲ್ಲ ಯಾವ ಥರ ಮೂವಿ ಇಷ್ಟ ಆಗುತ್ತೆ ಅಂತ ನನ್ನ ಹತ್ರ ಕಾಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. 2:30ಗೆ ಹೋಗಿದ್ದೋ, 6:30ಗೆ ಆಚೆ ಬಂದ್ವಿ ಮೂವಿ ನೋಡಿಕೊಂಡು. 2 ಇದರ್ ಪಾರ್ಕಿಂಗ್, 60 ರೂಪೀಸ್. ಇವಾಗ ಮನೆಗೆ ಹೋಗಿ RCB ಮ್ಯಾಚ್ ನೋಡೋದು. ಮನೆಗೆ 10 ನಿಮಿಷದಲ್ಲಿ ಹೊರಟೋಗ್ತೀವಿ, ತುಂಬ ಹತ್ರನೇ ಇರೋದು. ಚಲೋ. ಮನೆಗೆ ಬಂದು ಸ್ವಲ್ಪ ರೈಸ್, ದಾಲು ಮತ್ತು ಪೊಟ್ಯಾಟೊ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಡೇ ಇವಾಗ ಫೈನಲಿ ಮ್ಯಾಚ್ ನೋಡ್ಕೊಂಡು ಹಿಂಗೆ ಮಲ್ಕೊಂಡು ಒಂದು ಮಜಾ. ಏನಂದರೆ RCB ವಿನ್ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ ಖುಷಿ ಅದೇ. ಆ್ಯಕ್ಚುಲಿ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಲಾಸ್ಟ್ 2-3 ಓವರ್ಸಲ್ಲಂತೂ ವಿಜಯ್ ಆಯಿತು, ಮುಗೀತು ಅಂತಂದ್ರು. ಇಲ್ಲ, ನಾನು ವಿನ್ ಹಾಗೆ ಆಗ್ತಾರೆ ಅಂತಂದರೆ ಫೈನಲಿ ವಿನ್ ಆಯಿತು. ಇವತ್ತಿನ ದಿನ ಅಂತೂ ಸಖತ್ತಾಗಿತ್ತು ನಮ್ಮದು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮ್ಮದೆಲ್ಲ ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ಬರ್ದು ತಿಳಿಸಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. RCB ಜೈ RCB.